ಗದಗ ಜಿಲ್ಲೆಯಲ್ಲಿ ವಿಂಡ್ ಪ್ಯಾನ್ ಹಾವಳಿ ಹೆಚ್ಚಾಗಿದೆ. ವಿಂಡ್ ಪ್ಯಾನ್ ಕಂಪನಿ ಮತ್ತು ಅನ್ನದಾತರ ನಡುವೆ ಸಂಘರ್ಷ ಆರಂಭವಾಗಿದೆ. ಗದಗ ತಾಲೂಕಿನ ಹರ್ಲಾಪುರ ಗ್ರಾಮದ ರೈತರಿಗೆ ಪೊಲೀಸರು ಅನ್ಯಾಯ ಮಾಡಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಗದಗ ಗ್ರಾಮೀಣ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಸಿದ್ದರಾಮೇಶ್ವರ್ ಗಡ್ಯದ್ ಅನ್ನದಾತರಿಗೆ ಲೋಫರ್ ಎನ್ನುವ ಮೂಲಕ ಅನ್ನದಾತರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಅವರೇ ಇದ್ದಾರೆ, ಅವರನ್ನು ಕೇಳೋಣ. ಸರ್, ನೀವು CPI ನಿಮ್ಗೆ ಏನಂತಂದರು? ಸರ್, ನಾವು ನಂಗೆ ಕಾಲ್ ಮಾಡಿದ್ರು ಸರ. ನೀವು ನಿಮ್ಮ ಹೆಸ್ರು ಏನಂತ ಕೇಳಿ, ನಾನು ಅವ್ರು ನಿಮ್ಮ ಹೆಸ್ರು ಅಂತ ಕೇಳಿದೆ ಆ್ಯಸ್ ಯೂಶುವಲ್. ಅವ್ರು ಅದಕ್ಕೆ ನಿನಗೇನು ಬೇಕು ಸ್ಟೇಷನ್ ಬಾ ಕೊಡ್ತೀನಿ, ನಾ ಯಾರು ಕಾಲ್ ಮಾಡ್ತಾರೆ ನಿನಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟ್ರ ಕಾಲ್ ಮಾಡ್ತಾರೆ ನಿನಗೆ ಅಂದ್ರೆ. ಅಲ್ಲ ಸರ್, ನಾ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ, ನೀ ಕೊಡ್ಬೇಕು, ನೀ ಬಂದು ಕೊಡಿಲ್ಲ ಕಂಪ್ಲೇಂಟ್ ಅಂತಂದು ಈ ಥರ ಬೆದರಿಕೆ ಹಾಕಿದ್ರೆ ಸರ್ ನಿಮ್ಮ ಹೆಸರು ಟ್ರೆಂಚ್ ಯಾಕೆ ತೆಗಿಸಿದ್ದೆ ಅಂತ ಕೇಳಿದೆ ಸರ್. ನಂಗೆ ಟ್ರೆಂಚ್ ತೆಗಿಸಿ ಅಂತೇಳಿ ನಾವು ನಮ್ಮ ಇವರ ಮೀಡಿಯೇಟ್ರ್ ಹೇಳ್ಯಾರ ನಾನು ಅಂದೆ ಸರ್. ಯಾರು ಅವ್ರು ಹೇಳಿದಾರೆ, ನಾ ಯಾಕೆ ಅವ್ರ ಹೆಸರು ಹೇಳ್ರಿ ಸರ್ ಅಂತ ಇಷ್ಟ ಅಂದೆ ನೋಡಿ ಸರ್. ಸರಿಯಾಗಿ ಮಾತಾಡಿ ನೀನು ಒಬ್ಬ ಇನ್ಸ್ಪೆಕ್ಟರ್ ಜೊತೆ ಅಂತಂದ್ರೆ. ಅಲ್ಲ ಸರ, ಮತ್ತು ನಿಮ್ಮ ಹೆಸರು ಹೇಳಕ್ಕೆ ನೀವು ಚೇರಲ್ಲ, ಮತ್ತು ನಾ ಯಾಕೆ ಹೇಳಿ ಸರ್ ಅವ್ರ ಹೆಸರು ಅಂತ ಇಷ್ಟ ಅಂದೆ ಸರ್. ಈ ಥರ ದಬ್ಬಾಳಿಕೆ ಮಾಡ್ತಾರೆ, ಹೆದರ್ಸೋಲ್ಲ ಸರ್. ಏಯ್ ಬಾಯಲ್ಲಿ ಬಂದು ಇಲ್ಲ ಕಂಪ್ಲೇಂಟ್ ಕೊಡು, ಆ ಥರ ಈ ಥರ. ಅಲ್ಲ, ಅವ್ರು ಅದಕ್ಕೆ ಬರ್ಬೇಕು ಮಧ್ಯಸ್ಥಿಕೆ? ಅದೇ ಸರ್, ನಾನು ಅದನ್ನೇ ಕೇಳಿದೆ. ಇದ್ರ ಪೊಲೀಸ್ ಸಿವಿಲ್ ಮ್ಯಾಟ್ರ್ ಇಂಟರ್ಫಿಯರ್ ಹಂಗೆ ಅಲ್ಲ, ಅಷ್ಟಕ್ಕೂ ನಾನು ಇಲ್ಲೇನು ಅವ್ರದ್ದೇನು ತರ್ಕೊಂಡು ನಿಂತಿದ್ದಿಲ್ಲ ಸರ್. ನನಗೆ ಅನ್ಯಾಯ ಆದದ್ದು ನಾನು ಅವ್ರು ಕೇಳತ್ತೀನಿ ಸರ್. ಅನ್ಯಾಯ ಮಾಡಿದವರು ಅನ್ಯಾಯ ಆಗಿದ್ದು ನನಗೆ, ನಾ ಕೇಳಾಕತ್ತಿದ್ದು ಅವರಿಗೆ. ಇವ್ರು ಏನಕ್ಕೆ ಸರ್ ಅಡ್ಡ ಬರಬೇಕು? ನಾನಾಗಲೇ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದೊಂದು ಬೇರೆ ಮಾತು ಸರ್. ನಾ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ, ಅವರು ನನಗೆ ಕಾಲ್ ಮಾಡಿ ಏಕಾಏಕಿ ಆ ಥರ ರೈತರಿಗೆ ಅದು ಅಸಮಂಜಸ ಸರ್. ಅಂದರೆ ಅನ್ನದಾತರಿಗೆ ದಬ್ಬಾಳಿಕೆ ಮಾಡ್ದಂಗಲ್ಲ, ಪೂರ್ತಿ ದಬ್ಬಾಳಿಕೆ ಸರ್. ಯಾವ ಕಾರಣಕ್ಕೆ ದಬ್ಬಾಳಿಕೆ ಮಾಡಿದ್ರು ಸರ್ ಅವರು? ಇವ್ರು ಅದೇ ದಬ್ಬಾಳಿಕೆ ಇವ್ರ ಮೇಲೆ ಮಾಡಬೇಕಲ್ಲ, ವಿಂಡ್ ಫಾರ್ ಮೇಲೆ ಏನು ಕೊಡೋದು, ದುಡ್ಡು ಕೊಟ್ಬಿಟ್ರೆ ರೈತರಿಗೆ ಅಂತ ಈ ಥರ ಮಾತಾಡಬೇಕಲ್ವ? ಇವ್ರ ಕಡೆ ಆಗಲ್ಲ, ಅವ್ರ ಕಡೆ ಏನೋ ಕಮಿಷನ್ ಹೋಗಿರಬೇಕು. ಅದಕ್ಕೆ ಅವ್ರು ಈ ಥರ ನಮಗೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಸರ್. ನಿಮ್ಗೆ ಏನು ಅನ್ಯಾಯ ಆಗೈತೆ ರೀ ಸರ್? ನಮ್ಮ ಹೊಲದಾಗ ಕಂಬಗಳು ಹಾಕಿದ್ದಾರೆ ಸರ್, ಈ ಥರ ಸಿಂಗಲ್ ಪೋಲ್ಗಳು, ಡಬಲ್ ಸರ್ಕ್ಯೂಟ್. ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ಅವ್ರು ನಮಗೆ 1 ಲಕ್ಷ ಒಂದು ಕಂಬಕ್ಕೆ ಅಂತ ಹೇಳಿ ಮಾತಾಡ್ಕೊಂಡು ಹಾಕಿದ್ದಾರೆ ಸರ್. ಹಾಕಿಬಿಟ್ಟು ಇವಾಗ ನಮ್ಗೆ ಉಲ್ಟಾ ಬೀಳ್ತಿದೆ ಸರ್. ಅಷ್ಟು ಕೊಡೋದಾಗಲ್ಲ ನಿನಗೆ, 50,000 ಕೊಡ್ತೀನಿ, 40,000 ಕೊಡ್ತೀನಿ, ಅದಕ್ಕೂ ಮೀರಿ ನೀವು 1 ರೂಪಾಯಿ ಕೊಡೋದಾಗಲ್ಲ ಅಲ್ರಿ. ಮತ್ತು ಸ್ಟಾರ್ಟಿಂಗ್ ನಮ್ಗೆ ಆ ಥರ ಹೇಳಿದ್ರಿ, ಇವಾಗ ನೋಡ್ರಿ ಈ ಥರ ಹೇಳ್ತಿರಲ್ಲ ಅಂತ ನಾವು ಕೇಳಿದ್ರೆ, ಇಲ್ಲ ನೋಡಿ ನಮ್ಮ ಕೈಲಿ ಕೊಡೋದಾಗಲ್ಲ ಅಂತೇಳಿ ಆ ಥರ CPI ಕಡೆಯಿಂದ ಫೋನ್ ಮಾಡಿಸಿದ್ದಾರೆ ಸರ್. ನೀವೇನು ಮಾಡಿದ್ರಿ ಅವಾಗ? ಸರ್, ನಾ ಬಂದು ಇಲ್ಲಿ ಈ ಥರ ಅವ್ರ ಕೆಲಸ ಸ್ಟಾಪ್ ಮಾಡಿ ಸರ್. ಒಂದು ದಿನಕ್ಕೆ ಸ್ಟಾಪ್ ಮಾಡಿದಕ್ಕೆ ಅವ್ರು ಈ ಥರ ಸರ್. ನಾನು ಅವರು ವಿಂಡ್ ಪ್ಯಾನ್ದವ್ರು ಇಲ್ಲ ಸರ್, ಏನೂ ಕೊಟ್ಟಿಲ್ಲ ಸರ್. ಅವರು ನಾನೇ ಕೇಳಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಸರ್ ಅಂದ್ರೆ, ಇಲ್ಲ ಅವರೇ ಕೊಡ್ತಾರೆ, ನೀ ಕೊಡ್ಬಾರ್ದು ನನಗೆ ಅಪ್ರೋಚ್ ಮಾಡ್ತಾರೆ ಸರ್ ಅವರು. ನಾವು ಕಂಪ್ಲೇಂಟ್ ಕೊಟ್ಟು ನಾನಲ್ಲೇ ಮಾತಾಡ್ಸ್ಬೇಕಂತ ಸರ್ ಅವ್ರಿಗೆ. ಅದು ಇದು ಸರಿ ಅನ್ನಿಸ್ತಿಲ್ಲ ಸರ್ ನಮ್ಗೆ, ಯಾಕೋ ರೈತರಿಗೆ. ಅಲ್ಲ, ಈಗ ಅದು ಅವರು ದೊಡ್ಡ ದೊಡ್ಡ ಕಂಪ್ನಿಯವರು, ಈಗ ರೈತರ ಮೇಲೆ ನಿಮ್ಗೆ ಅನ್ಯಾಯ ಆಗ್ತಾ ಇದೆ. ಹಾಂ ಸರ್, ಪೂರ್ತಿ ಸರ್ ರೈತರ ಮೇಲೆ ಅನ್ಯಾಯ ಆಗ್ತಿದೆ. ಇವ್ರು ನೋಡಿದರೆ ಬರೀ ಮೀಡಿಯೇಟರ್ಸ್ಗಳು ಅಂತ ಹಿಡ್ಕೊಂಡಿದ್ದಾರೆ, ಪೊಲೀಸ್ಗಳು ಹಿಡ್ಕೊಂಡಿದ್ದಾರೆ, ಬರೀ ಹೆದರ್ಸೋದು ದಬ್ಬಾಳಿಕೆ ಮಾಡೋದು. ಈ ರೈತರು ಏನು ಮಾಡಿಬಿಡ್ತಾರೆ ಸರ್, ಮತ್ತು ಪೊಲೀಸ್ ಅಂದ್ಮೇಲೆ ಹೆದರದೆ. ಈಗ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ರಿ ಅಂತೇಳಿ SP ಅವ್ರಿಗೆ ದೂರು ಕೊಡ್ತೀರಿ ನೀವು? ಕೊಡ್ತೀನಿ ಸರ್, ನಾನು ಅದನ್ನು ಕೊಡೋದೇ ಸರ್. ನಾನು SP ಅವ್ರಿಗೆ ದೂರು ಕೊಡ್ತೀನಿ ಸರ್. ಈ ಥರ ನಾನು ರೆಕಾರ್ಡಿಂಗ್ ಇದೆ ಸರ್, ಅವ್ರು ಮಾತಾಡಿದ್ದು ನನ್ನ ಹತ್ರ, ಆ ರೆಕಾರ್ಡಿಂಗ್ನೇ ತೋರಿಸ್ತೀನಿ ಸರ್ ನಾನು SP ಸಾಹೇಬ್ರಿಗೆ. ಸರ್, ಈಗ ನಿಮ್ಮ ಭಾಗದೊಳಗೆ ಬಹಳಷ್ಟು ವಿಂಡ್ ಕಂಪ್ನಿಗಳು ಬರ್ತಾ ಇದ್ದಾವೆ, ನಿಮಗೇನು ಅನ್ಯಾಯ ಆಗ್ತಾ ಇದೆ, ಏನು ಸಮಸ್ಯೆ ಎದುರಿಸ್ತಾ ಇದ್ರಿ? ಎಲ್ಲ ರೈತರಿಗೆ ಒಂದೇ ಸಮಸ್ಯೆ ಐತೆ ಸರ್. ಈಗ ಫಸ್ಟ್ ಆಫ್ ಆಲ್ ಏನಂದ್ರೆ, ಈಗ ಅವರು ಬಂದು ಗುಡ್ಲೆ ಯಾರಿಗೆ ಏನು ಗೊತ್ತಿದ್ದಿಲ್ಲ ರೀ ಇದು. ಈಗ ಬಂದು ಅವ್ರಾಗ ಯಾರಿಗೆ ಫಸ್ಟ್ ಲ್ಯಾಂಡ್ ಈ ಫಸ್ಟ್ ಒಮ್ಮೆಗೆ ಬಂದು ಅವ್ರು ಇದು ಮಾಡಂಗಿಲ್ಲ ರೀ. ಫಸ್ಟ್ ಒಂದು 6-7 ತಿಂಗಳ ಮುಂಚೆ ಪ್ಲ್ಯಾನ್ ಹಾಕೊಂಡು ಬಂದಿರ್ತಾರೆ ಅವರು. 1 ವರ್ಷ 6-7 ತಿಂಗಳಿಂತ ಒಬ್ಬ ಏಜೆಂಟ್ ಇಟ್ಟಿರ್ತಾರೆ. ಏಜೆಂಟ್ ಇಟ್ಟು ಏನು ಮಾಡ್ತಾರೆ ಅವರು, ಅವನಿಂದ ಎಲ್ಲ ಊರಾಗ ಯಾರ್ಯಾರು ಎಲ್ಲೆಲ್ಲಿ ಹೋಗುತ್ತಾ ಏನು ಎಲ್ಲ ಎಸ್ಟಿಮೇಟ್ ಹಾಕ್ತಾರೆ ಅವರು. ಎಲ್ಲಿ ಕುಂದಿರುತ್ತಾ, ಎಲ್ಲಿಲ್ಲ, ಏನಿಲ್ಲ, ಎಲ್ಲಿ ದಾರಿ ಬರುತ್ತಾ, ಅವ್ರಿಗೆ ಎಷ್ಟು ಕೊಡ್ಬೇಕು ರೊಕ್ಕನ, ಅವ ಯಾರು ಮಾತು ಕೇಳ್ತಾನ, ಅವ ಯಾರಿಗೆ ಜೊತೆ ಒಯ್ಯಾಟದನ, ಮೆಂಬರ್ ಎಷ್ಟು ಬಂದಿರ್ತಾರೆ, ಆ ಯಾವ ಮೆಂಬರ್ ಮಾತು ಯಾರು ಕೇಳ್ತಾರೆ, ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತಾರೆ. ಅದನ್ನೆಲ್ಲ ತಿಳ್ಕೊತಾರೆ ಫಸ್ಟ್. ಈಗ ಒಬ್ಬನು ತಿಳ್ಕೊಂಡು ಅವ್ನು ಏನೈತಲ್ರಿ, ಅವ್ನು ಬಿಡೋದ್ಲಿಂತ ಇವ ನನ್ನ ಮಾತು ಕೇಳ್ತಾನೆ, ಅವ್ನ ಮಾತು ಕೇಳ್ತಾನೆ, ಅವ್ನ ಮಾತು ಕೇಳ್ತಾನಪ್ಪ, ಅವ್ನು ಕರ್ಕೊಂಡು ಹೋಗೋದು. ಏನು 1 ವರ್ಷ ಆಗುತ್ತದ, ಮತ್ತು ಹೋಗ್ಬಿಡ್ತಾರೆ ಅವ್ರು. ನಿನಗೆ ಅಡ್ಡಾಡಕ್ಕೆ ದಾರಿ ಆಗುತ್ತೆ, ತಗೋಲ್ಲ, ನಿನಗೆ 70,000 ರೂಪಾಯಿ ಕೊಡ್ತಾರೆ, ಗುಂಟ್ಯಾಕೆ 50,000 ಕೊಡ್ತಾರೆ ನಿನಗೆ ಒಂದು ಗುಂಟ್ಯಾಕೆ 1 ಲಕ್ಷ ಕೊಡ್ತಾರೆ. ಇಟ್ಕೊ ಸುಮ್ಮ ಕುಂತ್ಕೊ, ನೀನು ಯಾಕೆ ತಿಳ್ಗಿಸಿಂತಿ, ನಿನ್ನ ಕಂಬಕ್ಕೆ 30,000 ಏಟು ಹೋಗುತ್ತದೆ, ಕಂಬ ಇಟ್ಟು ಕುಂದಿರ್ತೈತಿ. ಬರೀ ಎಣ್ಣೆ ಹೇಳ್ಕೊಂತ ಹೊಂಟ್ಬಿಟ್ರೆ ಅವ್ರು. ರೈತರಂದ್ರೆ ಏನು ರೀ, ಅವ್ರಿಗೆ ಒಟ್ಟೇನ ಟೈಮ್ ಪಾಸ್ಗೆ. ಎಲ್ಲ ಮೀಡಿಯೇಟರ್ಗಳನ್ನ ಯಾರನ್ನು ಬಿಟ್ಟಿರ್ತಾರೆ ಇಲ್ಲಿ? ಅದೇ ರೀ, ಆಲ್ಮೋಸ್ಟ್ ಅಲ್ಲ. ಈಗ ಒಂದು 20 ಮಂದಿ ಅದಾರ ಅಂತ ಕೋರಿ ಪಂಚಾಯತಿ ಮೆಂಬರ್, 20 ಮಂದಿ ಹಿಡ್ಕೊತಾರೆ ಅವರು. 20 ಮಂದಿ ಒಳಗೆ 10 ಮಂದಿ ನಿಮ್ಮನ್ನು ಮಾತು ಕೇಳ್ತಾರೆ, ನಿಮ್ಮನ್ನ ಹಿಡ್ಕೊಳೋದು. 10 ಮಂದಿ ನನ್ನ ಮಾತು ಕೇಳ್ತಾರೆ, ನನ್ನ ಜೊತೆ ಹೇಳೋದು. 10 ಮಂದಿ ಇವ್ನ ಮಾತು ಕೇಳ್ತಾರೆ, ಇವ್ರ ಜೊತೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ 10 ಮಂದಿ ಅವ್ರು ಅವ್ರ ಮಾತು ಯಾರು ಕೇಳ್ತಾರೆ ನೋಡ್ರಿ, ಅವ್ರು ಕರೆಸ್ತಾರೆ. ಈಗ ನಿಮ್ಮ ಹೊಲ ಆರ್ಯದ, ಈಗ ನೀವು ನನ್ನ ಮಾತು ಕೇಳ್ತಾರೆ ಅಂತ ಕೋರಿ ನಿಮ್ಮನ್ನ ಅಷ್ಟೇ ಕರೆಸ್ತಾರೆ. ಮತ್ತು ಇವ್ರ ಬದ್ಲಿವರಲ್ಲ, ಯಾವನ ಮಾತು ಕೇಳ್ತಾನೆ ಅವ್ರು ಕರೆಸೋದು. ಈಗ ಏನು ಆಗ್ಬೇಕಂತೀರಿ ನಿಮಗೆ? ಏನಿಲ್ಲ ರೀ, ಈಗ ಎಲ್ಲ ಆಲ್ಮೋಸ್ಟ್ ಅದು ಎಲ್ಲ ರೈತರು ಏನು ಮಾಡ್ಯಾಕಂತಾರಲ್ಲ, ಇವ್ನು ಮೋಸ ಮಾಡಿದ್ದು ಎಲ್ಲರಿಗೂ ಗೊತ್ತಾತಂದ್ರೆ ಹರ್ಲಾಪುರ ಅವ್ರು ಕಾಲ ಹಿಡಿಸ್ಕೊಡಂಗಿಲ್ಲ ರೀ. ಇದು ಈಗ ಪಬ್ಲಿಕ್ ಆತಂದ್ರೆ ಹರ್ಲಾಪುರ ಬರೋದಿಲ್ಲ ಅವ್ರು. ಈ ಕಂಪ್ನಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಈಗ ಅವರು.
ಭಾಳ ತ್ರಾಸ ಆಗತ್ತೆ ನಿಮಗೆ ಕಂಪ್ನಿಲಿಂದ. ಅಲ್ರಿ ತ್ರಾಸ ಆಗದಲ್ರಿ ಈ ಕಂಪ್ನಿನ ಹೋಗ್ಬಿಡತ್ರಿ ಈಗ ಹಂಗಾಗತ್ತೆ ರೀ ಪರಿಸ್ಥಿತಿ ಯಾರಿಗೆ ಗೊತ್ತಿಲ್ಲದ ಈಗ ನಿಮ್ಮ ಪಬ್ಲಿಕ್ ಆಗ್ಬೇಕ್ರಿ ಇದು ಪಬ್ಲಿಕ್ ಆಗಿ ಎಲ್ಲರಿಗೂ ಗೊತ್ತಾಗ್ಬೇಕು ಪೊಲೀಸರು ಎಷ್ಟು ಮಂದಿ ಫೋನ್ ಹಚ್ಚಿ ಧಮಕಿ ಮಾಡ್ತಾರೆ ಇವ್ರು ಪೊಲೀಸರಿಗೆ ಏನೇನು ಇಲ್ಲಿಂದ ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸರ ಜೊತೆ ಹೊಂದಾಣಿಕೆ ಅವ್ರಿಗೆ ಕೊಡೋದು ಗಿಡ ಮೋಸ್ಟ್ ಅಲ್ರಿ ಪೊಲೀಸರು ನಮ್ಮ ಹೊಲಕ್ಕೆ ಬಂದಾರ್ರಿ ಪೊಲೀಸ್ ಕೆಲಸ ಇಲ್ಲಿ ಪೊಲೀಸ್ ಸ್ಟೇಷನ್ಯಾಗ ನಮ್ಮ ಹೊಲಕ್ಕೆ ಏನು ಬರೋದು ಅವಶ್ಯಕತೆ ಇರ್ತದೆ ಅವ್ರದ್ದು ನಮ್ಮ ಹೊಲ ಬಂದು ಬಂದು ಏಟ್ ಬೀಳತ್ತೆ ನಿಮ್ಮ ಹೊಲ ನೋಡೋಕೆ ಅವ್ರದ್ದೇನು ಅವಶ್ಯಕತೆ ಇರ್ತೀರಿ ಇದು ಏಟ್ ಬೀಳತ್ತೆ ತೆಗ್ಗಿದು ಇಲ್ಲಿ ಏಟ್ ಬಿದ್ದೈತಿ ಇಲ್ಲಿ ಏಟ್ ಜಿಬ್ ಐತಿ ಅದು ನೋಡೋ ಅವಶ್ಯಕತೆ ಏನು ಇರ್ತಾರೆ ಅವ್ರು ಪೊಲೀಸರದು ದಬ್ಬಾಳಿಕೆ ಮಾಡತ್ತಾರ ರೈತರ ಮೇಲೆ. ದಬ್ಬಾಳಿಕೆ ಅಂದ್ರೆ ಏನು ಸರ ಅವ್ರಿಗೆ ಏನೋ ಪರಿಚಯದಾರ ಅಂತ ನಾವು ಅವ್ರ ಮಾತು ಕೇಳ್ತಿಂತ ಅವ್ರು ತಿಳ್ಕೊಬೇಕ್ರಿ ಅದನ್ನು ಅಲ್ಲಿ ಯಾಕೆ ಅಷ್ಟಾಗೈತಿ ಇಲ್ಲಿ ಯಾಕೆ ಇಷ್ಟಾಗೈತಿ ಅವ್ರು ಹೇಳೋ ಅವಶ್ಯಕತೆ ಇರಲ್ಲ ನಮ್ಗೆ ಗೊತ್ತಿರಲ್ಲ ನಮ್ಮ ಹೊಲ ನಾವು ಹೆಂಗೆ ಇಟ್ಕೋಬೇಕು ಅನ್ನೋದು ನಾವು ಹೇಳಕ್ಕಂತೀವ್ರಿ ಇಲ್ಲಿ ಪೈಪ್ ಹಾಕ್ರಿ ಇಲ್ಲಿ ನೀರು ಹೋಗುತ್ತೆ ಅದು ಇಲ್ಲರಿ ಈಗ ಕಂಬ ಹಾಕಿದ್ರೆ ಹೊಳ್ಳಿ ನೆಕ್ಸ್ಟ್ ಈಗ ಇದು ಕಂಬ ಆತು ಈಗ ದಾರಿ ಆತ ಕಂಬ ಆತ್ರೆ ಈಗ ಹೊಳ್ಳಿ ಅರ್ಧಕ್ಕರ್ಧ ಹೊಲ ಇಲ್ಲಿ ನಡವರ್ಕ್ ಮಾಡಿಬಿಡಂತು ದಾರಿ ಅಂತಾರೆ ಆ ಲೆಕ್ಕಕ್ಕೆ ಬಂದಾರ ಈಗ ಅವರು. ಒಟ್ಟಾರೆ ಹೇಳ್ಬೇಕಂತಂದರೆ ಏನು ಗದಗ ತಾಲೂಕಿನ ಹರ್ಲಾಪುರ ಗ್ರಾಮದಲ್ಲಿ ವಿಂಡ್ ಪ್ಯಾನ್ ಹಾವಳಿ ಹೆಚ್ಚಾಗಿದೆ. ಅದರಲ್ಲೂ ವಿಂಡ್ ಪ್ಯಾನ್ ಕಂಪನಿಯವರು ಪೊಲೀಸರ ಮುಖಾಂತರ ರೈತರಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಆಕ್ರೋಶ ಕೂಡ ಇಲ್ಲಿ ಅನ್ನದಾತರು ವ್ಯಕ್ತಪಡಿಸ್ತಾ ಇದ್ದಾರೆ. CPI ಮೇಲೆ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗ ಜಿಲ್ಲೆಯಲ್ಲಿ ವಿಂಡ್ ಪ್ಯಾನ್ ಹಾವಳಿ ಹೆಚ್ಚಾಗಿದೆ. ವಿಂಡ್ ಪ್ಯಾನ್ ಕಂಪನಿ ಮತ್ತು ಅನ್ನದಾತರ ನಡುವೆ ಸಂಘರ್ಷ ಆರಂಭವಾಗಿದೆ. ಗದಗ ತಾಲೂಕಿನ ಹರ್ಲಾಪುರ ಗ್ರಾಮದ ರೈತರಿಗೆ ಪೊಲೀಸರು ಅನ್ಯಾಯ ಮಾಡಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಗದಗ ಗ್ರಾಮೀಣ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಸಿದ್ದರಾಮೇಶ್ವರ್ ಗಡ್ಯದ್ ಅನ್ನದಾತರಿಗೆ ಲೋಫರ್ ಎನ್ನುವ ಮೂಲಕ ಅನ್ನದಾತರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಅವರೇ ಇದ್ದಾರೆ, ಅವರನ್ನು ಕೇಳೋಣ. ಸರ್, ನೀವು CPI ನಿಮ್ಗೆ ಏನಂತಂದರು? ಸರ್ ನಾವು ನಂಗೆ ಕಾಲ್ ಮಾಡಿದ್ರು ಸರ, ನೀವು ನಿಮ್ಮ ಹೆಸ್ರು ಏನಂತ ಕೇಳಿದೆ. ನಾನು ಅವ್ರು ನಿಮ್ಮ ಹೆಸ್ರು ಅಂತ ಕೇಳಿದೆ ಆ್ಯಸ್ ಯೂಶುವಲ್. ಅವ್ರು ಅದಕ್ಕೆ ನಿನಗೇನು ಬೇಕು ಸ್ಟೇಷನ್ ಬಾ ಕೊಡ್ತೀನಿ, ನಾ ಯಾರು ಕಾಲ್ ಮಾಡ್ತಾರೆ ನಿನಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟ್ರ ಕಾಲ್ ಮಾಡ್ತಾರೆ ನಿನಗೆ ಅಂದ್ರೆ. ಅಲ್ಲ ಸರ್, ನಾ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ, ನೀ ಕೊಡ್ಬೇಕು, ನೀ ಬಂದು ಕೊಡಿಲ್ಲ ಕಂಪ್ಲೇಂಟ್ ಅಂತಂದು ಈ ಥರ ಬೆದರಿಕೆ ಆಗ್ತಿದ್ರೆ ಸರ್ ನಿಮ್ಮ ಹೆಸ್ರು ಟ್ರೆಂಚ್ ಯಾಕೆ ತೆಗಿಸಿದ್ದೆ ಅಂತ ಕೇಳಿದೆ ಸರ್. ನಂಗೆ ಟ್ರೆಂಚ್ ತೆಗಿಸಿ ಅಂತೇಳಿ ನಮ್ಮ ಇವರ ಮೀಡಿಯೇಟ್ರ್ ಹೇಳ್ಯಾರ ನಾನು ಅಂದೆ ಸರ್. ಯಾರು ಅವ್ರು ಹೇಳಿದಾರೆ, ನಾ ಯಾಕೆ ಅವ್ರ ಹೆಸರು ಹೇಳ್ರಿ ಸರ್ ಅಂತ ಇಷ್ಟ ಅಂದೆ ನೋಡಿ ಸರ್. ಸರಿಯಾಗಿ ಮಾತಾಡಿ ನೀನು ಒಬ್ಬ ಇನ್ಸ್ಪೆಕ್ಟರ್ ಜೊತೆ ಅಂತಂದ್ರೆ. ಅಲ್ಲ ಸರ, ಮತ್ತು ನಿಮ್ಮ ಹೆಸರು ಹೇಳಕ್ಕೆ ನೀವು ಚೇರಲ್ಲ, ಮತ್ತು ನಾ ಯಾಕೆ ಹೇಳಿ ಸರ್ ಅವ್ರ ಹೆಸರು ಅಂತ ಇಷ್ಟ ಅಂದೆ ಸರ್. ಈ ಥರ ದಬ್ಬಾಳಿಕೆ ಮಾಡ್ತಾರೆ, ಹೆದರ್ಸೋಲ್ಲ ಸರ್. ಏಯ್ ಬಾಯಲ್ಲಿ ಬಂದು ಇಲ್ಲ ಕಂಪ್ಲೇಂಟ್ ಕೊಡು ಆ ಥರ ಈ ಥರ. ಅಲ್ಲ, ಅವ್ರು ಅದಕ್ಕೆ ಬರಬೇಕು ಮಧ್ಯಸ್ಥಿಕೆ? ಅದೇ ಸರ್, ನಾನು ಅದನ್ನೇ ಕೇಳಿದೆ. ಇದ್ರ ಪೊಲೀಸ್ ಸಿವಿಲ್ ಮ್ಯಾಟ್ರ್ ಇಂಟರ್ಫಿಯರ್ ಹಂಗೆ ಅಲ್ಲ, ಅಷ್ಟಕ್ಕೂ ನಾನು ಇಲ್ಲೇನು ಅವ್ರದ್ದೇನು ತರ್ಕೊಂಡು ನಿಂತಿದ್ದಿಲ್ಲ ಸರ್. ನನಗೆ ಅನ್ಯಾಯ ಆದದ್ದು ನಾನು ಅವ್ರು ಕೇಳತ್ತೀನಿ ಸರ್. ಅನ್ಯಾಯ ಮಾಡಿದವರು ಅನ್ಯಾಯ ಆಗಿದ್ದು ನನಗೆ, ನಾ ಕೇಳಕತ್ತಿದ್ದು ಅವರಿಗೆ. ಇವ್ರು ಏನಕ್ಕೆ ಸರ್ ಅಡ್ಡ ಬರಬೇಕು? ನಾನಾಗಲೇ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದೊಂದು ಬೇರೆ ಮಾತು ಸರ್. ನಾ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ, ಅವರು ನನಗೆ ಕಾಲ್ ಮಾಡಿ ಏಕಾಏಕಿ ಆ ಥರ ರೈತರಿಗೆ ಅದು ಅಸಮಂಜಸ ಸರ್. ಅಂದರೆ ಅನ್ನದಾತರಿಗೆ ದಬ್ಬಾಳಿಕೆ ಮಾಡ್ದಂಗಲ್ಲ, ಪೂರ್ತಿ ದಬ್ಬಾಳಿಕೆ ಸರ್. ಯಾವ ಕಾರಣಕ್ಕೆ ದಬ್ಬಾಳಿಕೆ ಮಾಡಿದ್ರು ಸರ್ ಅವರು? ಇವ್ರು ಅದೇ ದಬ್ಬಾಳಿಕೆ ಇವ್ರ ಮೇಲೆ ಮಾಡಬೇಕಲ್ಲ, ವಿಂಡ್ ಫಾರ್ ಮೇಲೆ ಏನು ಕೊಡೋದು ದುಡ್ಡು ಕೊಟ್ಬಿಟ್ರೆ ರೈತರಿಗೆ ಅಂತ ಈ ಥರ ಮಾತಾಡ್ಬೇಕಲ್ವ? ಇವ್ರ ಕಡೆ ಆಗಲ್ಲ, ಅವ್ರ ಕಡೆ ಏನೋ ಕಮಿಷನ್ ಹೋಗಿರಬೇಕು. ಅದಕ್ಕೆ ಅವ್ರು ಈ ಥರ ನಮಗೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಸರ್. ನಿಮ್ಗೆ ಏನು ಅನ್ಯಾಯ ಆಗೈತೆ ರೀ ಸರ್? ನಮ್ಮ ಹೊಲದಾಗ ಕಂಬಗಳು ಹಾಕಿದ್ದಾರೆ ಸರ್, ಈ ಥರ ಸಿಂಗಲ್ ಪೋಲ್ಗಳು, ಡಬಲ್ ಸರ್ಕ್ಯೂಟ್. ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ಅವ್ರು ನಮಗೆ 1 ಲಕ್ಷ ಒಂದು ಕಂಬಕ್ಕೆ ಅಂತ ಹೇಳಿ ಮಾತಾಡ್ಕೊಂಡು ಹಾಕಿದ್ದಾರೆ ಸರ್. ಹಾಕಿಬಿಟ್ಟು ಇವಾಗ ನಮ್ಗೆ ಉಲ್ಟಾ ಬೀಳ್ತಿದೆ ಸರ್. ಅಷ್ಟು ಕೊಡೋದಾಗಲ್ಲ ನಿನಗೆ, 50,000 ಕೊಡ್ತೀನಿ, 40,000 ಕೊಡ್ತೀನಿ, ಅದಕ್ಕೂ ಮೀರಿ ನೀವು 1 ರೂಪಾಯಿ ಕೊಡೋದಾಗಲ್ಲ ಅಲ್ರಿ. ಮತ್ತು ಸ್ಟಾರ್ಟಿಂಗ್ ನಮ್ಗೆ ಆ ಥರ ಹೇಳಿದ್ರಿ, ಇವಾಗ ನೋಡ್ರಿ ಈ ಥರ ಹೇಳ್ತಿರಲ್ಲ ಅಂತ ನಾವು ಕೇಳಿದ್ರೆ, ಇಲ್ಲ ನೋಡಿ ನಮ್ಮ ಕೈಲಿ ಕೊಡೋದಾಗಲ್ಲ ಅಂತೇಳಿ ಆ ಥರ CPI ಕಡೆಯಿಂದ ಫೋನ್ ಮಾಡಿಸಿದ್ದಾರೆ ಸರ್. ನೀವೇನು ಮಾಡಿದ್ರಿ ಅವಾಗ? ಸರ್ ನಾ ಬಂದು ಇಲ್ಲಿ ಈ ಥರ ಅವ್ರ ಕೆಲಸ ಸ್ಟಾಪ್ ಮಾಡಿ ಸರ್. ಒಂದು ದಿನಕ್ಕೆ ಸ್ಟಾಪ್ ಮಾಡಿದಕ್ಕೆ ಅವ್ರು ಈ ಥರ ಸರ್. ನಾನು ಕೊಟ್ರ ಅವರು ವಿಂಡ್ ಪ್ಯಾನ್ದವ್ರು? ಇಲ್ಲ ಸರ್, ಏನೂ ಕೊಟ್ಟಿಲ್ಲ ಸರ್. ಅವರು ನಾನೇ ಕೇಳಿದೆ, ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಸರ್ ಅಂದ್ರೆ, ಇಲ್ಲ ಅವರೇ ಕೊಡ್ತಾರೆ, ನೀ ಕೊಡ್ಬಾರ್ದು ನನಗೆ ಅಪ್ರೋಚ್ ಮಾಡ್ತಾರೆ ಸರ್ ಅವರು. ನಾವು ಕಂಪ್ಲೇಂಟ್ ಕೊಟ್ಟು ನಾನಲ್ಲೇ ಮಾತಾಡ್ಸ್ಬೇಕಂತ ಸರ್ ಅವ್ರಿಗೆ. ಅದು ಇದು ಸರಿ ಅನ್ನಿಸ್ತಿಲ್ಲ ಸರ್ ನಮ್ಗೆ, ಯಾಕೋ ರೈತರಿಗೆ. ರೈತರ ಅಲ್ಲ, ಈಗ ಅದು ಅವರು ದೊಡ್ಡ ದೊಡ್ಡ ಕಂಪ್ನಿಯವರು, ಈಗ ರೈತರ ಮೇಲೆ ನಿಮ್ಗೆ ಅನ್ಯಾಯ ಆಗ್ತಾ ಇದೆ. ಹಾಂ ಸರ್, ಪೂರ್ತಿ ಸರ್ ರೈತರ ಮೇಲೆ ಅನ್ಯಾಯ ಆಗ್ತಿದೆ. ಇವ್ರು ನೋಡಿದರೆ ಬರೀ ಮೀಡಿಯೇಟರ್ಸ್ಗಳು ಅಂತ ಹಿಡ್ಕೊಂಡಿದ್ದಾರೆ, ಪೊಲೀಸ್ಗಳು ಹಿಡ್ಕೊಂಡಿದ್ದಾರೆ, ಬರೀ ಹೆದರ್ಸೋದು ದಬ್ಬಾಳಿಕೆ ಮಾಡೋದು. ಈ ರೈತರು ಏನು ಮಾಡಿಬಿಡ್ತಾರೆ ಸರ್, ಮತ್ತು ಪೊಲೀಸ್ ಅಂದ್ಮೇಲೆ ಹೆದರದೆ. ಈಗ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳ್ರಿ ಅಂತೇಳಿ SP ಅವ್ರಿಗೆ ದೂರು ಕೊಡ್ತೀರಿ ನೀವು? ಕೊಡ್ತೀನಿ ಸರ್ ನಾನು, ಅದನ್ನು ಕೊಡೋದೇ ಸರ್. ನಾನು ಅದು SP ಅವ್ರಿಗೆ ದೂರು ಕೊಡ್ತೀನಿ ಸರ್. ಈ ಥರ ನಾನು ರೆಕಾರ್ಡಿಂಗ್ ಇದೆ ಸರ್, ಅವ್ರು ಮಾತಾಡಿದ್ದು ನನ್ನ ಹತ್ರ, ಆ ರೆಕಾರ್ಡಿಂಗ್ನೇ ತೋರಿಸ್ತೀನಿ ಸರ್ ನಾನು SP ಸಾಹೇಬ್ರಿಗೆ. ಸರ್, ಈಗ ನಿಮ್ಮ ಭಾಗದೊಳಗೆ ಬಹಳಷ್ಟು ವಿಂಡ್ ಕಂಪ್ನಿಗಳು ಬರ್ತಾ ಇದ್ದಾವೆ, ನಿಮಗೇನು ಅನ್ಯಾಯ ಆಗ್ತಾ ಇದೆ, ಏನು ಸಮಸ್ಯೆ ಎದುರಿಸ್ತಾ ಇದ್ರಿ? ಎಲ್ಲ ರೈತರಿಗೆ ಒಂದೇ ಸಮಸ್ಯೆ ಐತೆ ಸರ್. ಈಗ ಫಸ್ಟ್ ಆಫ್ ಆಲ್ ಏನಂದ್ರೆ, ಈಗ ಅವರು ಬಂದು ಕೂಡಲೇ ಯಾರಿಗೆ ಏನು ಗೊತ್ತಿದ್ದಿಲ್ಲ ರೀ ಇದು. ಈಗ ಬಂದು ಅವ್ರಾಗ ಬಂದ ಯಾರಿಗೆ ಫಸ್ಟ್ ಲ್ಯಾಂಡ್ ಈ ಫಸ್ಟ್ ಒಮ್ಮೆಗೆ ಬಂದು ಅವ್ರು ಇದು ಮಾಡಂಗಿಲ್ಲ ರೀ. ಫಸ್ಟ್ ಒಂದು 6 ತಿಂಗಳ ಮುಂಚೆ ಪ್ಲ್ಯಾನ್ ಹಾಕೊಂಡು ಬಂದಿರ್ತಾರೆ ಅವರು. 1 ವರ್ಷ 6 ತಿಂಗಳಿಂದ ಒಬ್ಬ ಏಜೆಂಟ್ ಇಟ್ಟಿರ್ತಾರೆ. ಏಜೆಂಟ್ ಇಟ್ಟು ಏನು ಮಾಡ್ತಾರೆ ಅವರು, ಅವನಿಂದ ಎಲ್ಲ
ಊರಾಗ ಯಾರ್ಯಾರು ಎಲ್ಲೆಲ್ಲಿ ಹೋಗುತ್ತಾ ಏನು ಎಲ್ಲ ಎಸ್ಟಿಮೇಟ್ ಹಾಕ್ತಾರೆ ಅವರು. ಎಲ್ಲಿ ಕುಂದಿರುತ್ತಾ ಎಲ್ಲಿಲ್ಲ ಏನಿಲ್ಲ ಎಲ್ಲಿ ದಾರಿ ಬರುತ್ತಾ ಅವ್ರಿಗೆ ಎಷ್ಟು ಕೊಡ್ಬೇಕು ರೊಕ್ಕನ, ಅವ ಯಾರು ಮಾತು ಕೇಳ್ತಾನೆ, ಅವ ಯಾರಿಗೆ ಜೊತೆ ಒಯ್ಯಾಟದನ, ಮೆಂಬರ್ ಎಷ್ಟು ಬಂದಿರ್ತಾರೆ, ಆ ಮೆಂಬರ್ ಯಾವ ಮೆಂಬರ್ ಮಾತು ಯಾರು ಕೇಳ್ತಾರೆ ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತಾರೆ. ಅದನ್ನೆಲ್ಲ ತಿಳ್ಕೊತಾರೆ ಫಸ್ಟ್. ಈಗ ಒಬ್ಬನು ತಿಳ್ಕೊಂಡು ಅವ್ನು ಏನೈತಲ್ರಿ ಅವ್ನು ಬಿಡಲಿಂತ ಇವ ನನ್ನ ಮಾತು ಕೇಳ್ತಾನೆ, ಅವ್ನ ಮಾತು ಕೇಳ್ತಾನೆ, ಹಾಂ ಇವ ಅವ್ನ ಮಾತು ಕೇಳ್ತಾನಪ್ಪ, ಅವ್ನು ಕರ್ಕೊಂಡು ಹೋಗೋದು. ಏನು ಒಂದು ವರ್ಷ ಆಗತ್ತದ ಮತ್ತೆ ಹೋಗ್ಬಿಡ್ತಾರೆ ಅವ್ರು. ನಿನಗೇಟ ನಿನ್ಗೆ ಅಡ್ಡಾಡಕ್ಕೆ ದಾರಿ ಆಗುತ್ತಾ ತಗೋಲ್ಲ, ನಿನಗೆ 70,000 ರೂಪಾಯಿ ಕೊಡ್ತಾರೆ, ಗುಂಟ್ಯಾಕೆ 50,000 ಕೊಡ್ತಾರೆ ನಿನಗೆ ಒಂದು ಗುಂಟ್ಯಾಕೆ 1 ಲಕ್ಷ ಕೊಡ್ತಾರೆ. ಇಟ್ಕೊ ಸುಮ್ಮ ಕುಂತ್ಕೊ, ನೀನು ಯಾಕೆ ತಿಳ್ಗಿಸಿಂತಿ, ನಿನ್ನ ಕಂಬಕ್ಕೆ 30,000 ಏಟು ಹೋಗುತ್ತದೆ ಕಂಬ ಇಟ್ಟು ಕುಂದಿರ್ತೈತಿ. ಬರೀ ಎಣ್ಣೆ ಹೇಳ್ಕೊಂತ ಹೊಂಟ್ಬಿಟ್ರೆ ಅವ್ರು. ರೈತರಂದ್ರೆ ಏನು ರೀ ಅವ್ರಿಗೆ ಒಟ್ಟೇನು ಟೈಮ್ ಪಾಸ್ಗೆ. ಈಗ ಎಲ್ಲ ಮೀಡಿಯೇಟರ್ಗಳನ್ನ ಯಾರನ್ನು ಬಿಟ್ಟಿರ್ತಾರೆ ಇಲ್ಲಿ? ಅದೇ ರೀ ಆಲ್ಮೋಸ್ಟ್ ಅಲ್ಲ. ಈಗ ಒಂದು 20 ಮಂದಿ ಅದಾರ ಅಂತ ತಿಳ್ಕೊರಿ ಪಂಚಾಯತಿ ಮೆಂಬರ್. 20 ಮಂದಿ ಹಿಡ್ಕೊತಾರೆ ಅವ್ರು. 20 ಮಂದಿ ಒಳಗೆ 10 ಮಂದಿ ನಿಮ್ಮನ್ನ ಮಾತು ಕೇಳ್ತಾರೆ, ನಿಮ್ಮನ್ನ ಹಿಡ್ಕೊಳೋದು. 10 ಮಂದಿ ನನ್ನ ಮಾತು ಕೇಳ್ತಾರೆ, ನನ್ನ ಜೊತೆಗೆ ಹೇಳೋದು. 10 ಮಂದಿ ಇವ್ನ ಮಾತು ಕೇಳ್ತಾರೆ, ಇವ್ರ ಜೊತೆಗೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ 10 ಮಂದಿ ಅವ್ರು ಯಾರು ಅವ್ರ ಮಾತು ಯಾರು ಕೇಳ್ತಾರೆ ನೋಡ್ರಿ ಅವ್ರು ಕರೆಸ್ತಾರೆ. ಈಗ ನಿಮ್ಮ ಹೊಲ ಆರ್ಯದ, ಈಗ ನೀವು ನನ್ನ ಮಾತು ಕೇಳ್ತಾರೆ ಅಂತ ತಿಳ್ಕೊರಿ, ನಿಮ್ಮನ್ನ ಅಷ್ಟೇ ಕರೆಸ್ತಾರೆ. ಮತ್ತು ಇವ್ರು ಬದ್ಲಿವರಲ್ಲ, ಯಾವನ ಮಾತು ಕೇಳ್ತಾನೋ ಅವ್ರು ಕರೆಸೋದು. ಈಗ ಏನು ಆಗ್ಬೇಕಂತೀರಿ ನಿಮಗೆ? ಏನು ಆಸೆ? ಏನಿಲ್ಲ ರೀ, ಈಗ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೈತರು ಏನು ಮಾಡ್ಯಾಕಂತಾರಲ್ಲ, ಇವ್ನು ಮೋಸ ಮಾಡಿದ್ದು ಎಲ್ಲರಿಗೂ ಗೊತ್ತಾತಂದ್ರೆ ಹರ್ಲಾಪುರ ಒಳಗೆ ಅವ್ರು ಕಾಲ ಹಿಡಿಸ್ಕೊಡಂಗಿಲ್ಲ ರೀ. ಇದು ಈಗ ಪಬ್ಲಿಕ್ ಆತಂದ್ರೆ ಹರ್ಲಾಪುರ ಒಳಗೆ ಬರೋದಿಲ್ಲ ಅವ್ರು. ಈ ಕಂಪ್ನಿ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಈಗ ಅವರು. ಭಾಳ ತ್ರಾಸ ಆಗತ್ತೆ ನಿಮಗೆ ಕಂಪ್ನಿಲಿಂದ? ಅಲ್ರಿ ತ್ರಾಸ ಆಗದಲ್ರಿ, ಈ ಕಂಪ್ನಿನ ಹೋಗ್ಬಿಡ್ತಾರೆ ಈಗ. ಹಂಗಾಗತ್ತೆ ರೀ ಪರಿಸ್ಥಿತಿ. ಯಾರಿಗೂ ಗೊತ್ತಿಲ್ಲದ ಈಗ ನಿಮ್ಮ ಪಬ್ಲಿಕ್ ಆಗ್ಬೇಕ್ರಿ. ಇದು ಪಬ್ಲಿಕ್ ಆಗಿ ಎಲ್ಲರಿಗೂ ಗೊತ್ತಾಗಬೇಕು. ಪೊಲೀಸರು ಎಷ್ಟು ಮಂದಿ ಫೋನ್ ಹಚ್ಚಿ ಧಮಕಿ ಮಾಡ್ತಾರೆ, ಇವ್ರು ಪೊಲೀಸರಿಗೆ ಏನೇನು ಇಲ್ಲಿಂತ ಇನ್ಫಾರ್ಮೇಷನ್ ಕೊಡ್ತಾರೆ. ಪೊಲೀಸರ ಜೊತೆ ಹೊಂದಾಣಿಕೆ ಅವ್ರಿಗೆ ಕೊಡೋದು ಗಿಡ ಮೋಸ್ಟ್ ಅಲ್ರಿ. ಪೊಲೀಸರು ನಮ್ಮ ಹೊಲಕ್ಕೆ ಬಂದಾರ್ರಿ. ಪೊಲೀಸ್ ಕೆಲಸ ಇಲ್ಲಿ ಪೊಲೀಸ್ ಸ್ಟೇಷನ್ಯಾಗ. ನಮ್ಮ ಹೊಲಕ್ಕೆ ಏನು ಬರೋದು ಅವಶ್ಯಕತೆ ಇರ್ತಾರೆ ಅವ್ರದ್ದು? ನಮ್ಮ ಹೊಲ ಬಂದು ಬಂದು ಏಟ್ ಬಿದ್ದು ನಿಮ್ಮ ಹೊಲ ನೋಡೋಕೆ ಅವ್ರದ್ದೇನು ಅವಶ್ಯಕತೆ ಇರ್ತೀರಿ? ಇದು ಏಟ್ ಬಿದ್ದು ತೆಗ್ಗಿದು ಇಲ್ಲಿ ಏಟ್ ಬಿದ್ದೈತಿ, ಇಲ್ಲಿ ಏಟ್ ಜಿಬ್ ಐತಿ, ಅದು ನೋಡೋ ಅವಶ್ಯಕತೆ ಏನು ಇರ್ತಾರೆ ಅವ್ರು ಪೊಲೀಸರದು? ದಬ್ಬಾಳಿಕೆ ಮಾಡತ್ತಾರ ರೈತರ ಮೇಲೆ. ದಬ್ಬಾಳಿಕೆ ಅಂದ್ರೆ ಏನು ಸರ, ಅವ್ರಿಗೆ ಏನು ಪರಿಚಯದಾರ ಅಂತ ನಾವು ಅವ್ರ ಮಾತು ಕೇಳ್ತಿಂತ ಅವ್ರು ತಿಳ್ಕೊಬೇಕ್ರಿ ಅದನ್ನು. ಅಲ್ಲಿ ಯಾಕೆ ಅಷ್ಟಾಗೈತಿ ಇಲ್ಲಿ ಯಾಕೆ ಇಷ್ಟಾಗೈತಿ ಅವ್ರು ಹೇಳೋ ಅವಶ್ಯಕತೆ ಇರಲ್ಲ. ನಮ್ಗೆ ಗೊತ್ತಿರಲ್ಲ ನಮ್ಮ ಹೊಲ ನಾವು ಹೆಂಗೆ ಇಟ್ಕೋಬೇಕು ಅನ್ನೋದು. ನಾವು ಹೇಳಕ್ಕಂತೀವ್ರಿ ಇಲ್ಲಿ ಪೈಪ್ ಹಾಕ್ರಿ, ಇಲ್ಲಿ ನೀರು ಹೋಗುತ್ತಾ, ಅದು ಇಲ್ಲ ರೀ. ಈಗ ಕಂಬ ಹಾಕಿದ್ರೆ ಹೊಳ್ಳಿ ನೆಕ್ಸ್ಟ್ ಈಗ ಇದು ಕಂಬ ಆತು, ಈಗ ದಾರಿ ಆತ ಕಂಬ ಆದ್ರೆ ಈಗ ಹೊಳ್ಳಿ ಅರ್ಧ ಹೊಲ ಇಲ್ಲಿ ನಡ್ವರ್ಕ್ ಮಾಡಿಬಿಡಂತು ದಾರಿ ಅಂತಾರೆ. ಆ ಲೆಕ್ಕಕ್ಕೆ ಬಂದಾರ ರೀ ಅವರು. ಒಟ್ಟಾರೆ ಹೇಳ್ಬೇಕಂತಂದರೆ ಏನು, ಗದಗ ತಾಲೂಕಿನ ಹರ್ಲಾಪುರ ಗ್ರಾಮದಲ್ಲಿ ವಿಂಡ್ ಪ್ಯಾನ್ ಹಾವಳಿ ಹೆಚ್ಚಾಗಿದೆ. ಅದರಲ್ಲೂ ವಿಂಡ್ ಪ್ಯಾನ್ ಕಂಪನಿಯವರು ಪೊಲೀಸರ ಮುಖಾಂತರ ರೈತರಿಗೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಆಕ್ರೋಶ ಕೂಡ ಇಲ್ಲಿ ಅನ್ನದಾತರು ವ್ಯಕ್ತಪಡಿಸ್ತಾ ಇದ್ದಾರೆ. CPI ಮೇಲೆ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿ ಅನ್ನದಾತರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.